Hi, hello guys, welcome back to my YouTube channel Anu Creations. So ಇವತ್ತಿನ ವಿಡಿಯೋದಲ್ಲಿ ನೀವೆಲ್ಲ ನೋಡ್ತಾ ಇದ್ದಾರೆ ಏನಿದು ಈ ತರ ಇಟ್ಕೊಂಡು ಕೂತಿದ್ದಾರೆ ಅನ್ನೋ ಅಂತ. ಸೊ ಎಸ್ ಏನು ಇವತ್ತು ವಿಡಿಯೋ ಅಂತಂದ್ರೆ ಒಂದು ಕಿಚನ್ ಹಾಲ್ ನ ಮಾಡ್ತಾ ಇದ್ದೀನಿ. ಸೊ ಕಿಚನ್ ಗೆ ಬೇಕಾಗಿರುವಂತ ಒಂದಷ್ಟು ಪ್ರಾಡಕ್ಟ್ಸ್ ನಾನು ಇಲ್ಲಿ ಆರ್ಡರ್ ಮಾಡಿದ್ದೀನಿ. ಸೊ ಬಾಕ್ಸಸ್ ಆಗಿರ್ಬೋದು, ಹಾಗೆ ಕಿಚನ್ ಡೆಕೋರ್ ಪ್ರಾಡಕ್ಟ್ಸ್ ನಾನು ಇವತ್ತು ಆರ್ಡರ್ ಮಾಡಿದ್ದೀನಿ. ಸೊ ಇದನ್ನೆಲ್ಲ ಅನ್ಬಾಕ್ಸಿಂಗ್ ಮಾಡಿ ಇದರ ಪ್ರೈಸ್ ಅದರ ಕ್ವಾಲಿಟಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ. ನಿಮಗೂ ಏನಾದರೂ ಬೇಕಾದರೆ ಲಿಂಕ್ಸ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ ಹಾಗೆ ಬೈ ಮಾಡಿ ಅಂತ. ಈ ವಿಡಿಯೋನ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಹೇಳಿ ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ಸೊ ಒಂದಷ್ಟು ಪ್ರಾಡಕ್ಟ್ಸ್ ನಾನು ಮೀಶೋ ಮತ್ತು ಫ್ಲಿಪ್ಕಾರ್ಟ್ ಎರಡರಲ್ಲೂ ಸೇರಿ ಆರ್ಡರ್ ಮಾಡಿದ್ದೀನಿ. ಸೊ ಒಂದೇ ಇದರಲ್ಲಿ ಏನು ಆರ್ಡರ್ ಮಾಡಿಲ್ಲ, ಮೀಶೋ ಮತ್ತು ಫ್ಲಿಪ್ಕಾರ್ಟ್ ಹಾಲ್ ಅಂತ ಅನ್ಬೋದು. ಬಟ್ ಎಲ್ಲ ಪ್ರಾಡಕ್ಟ್ಸನ್ನು ಬಂದು ಕಿಚನ್ಗೆ ಡೆಡಿಕೇಟೆಡ್ ಆಗಿ ಮಾಡಿದ್ದೀನಿ. ಕಿಚನನ್ನು ಸ್ವಲ್ಪ ಮೇಕ್ ಓವರ್ ಮಾಡೋಣ ಅಂತ ಹೇಳಿ ಐಡಿಯಾ ಬಂತು. ಸೊ ಹಾಗಾಗಿ ಒಂದಷ್ಟು ಪ್ರಾಡಕ್ಟ್ಸ್ನೆಲ್ಲ ಆರ್ಡರ್ ಮಾಡಿದ್ದೀನಿ. ಸೊ ಹಾಗೆಲ್ಲ ಒಂದೊಂದೇ ಲೇಟ್ ಮಾಡೋದು ಬೇಡ, ಓಪನ್ ಮಾಡೋಣ, ಅನ್ಬಾಕ್ಸ್ ಮಾಡೋಣ, ಯಾವ್ಯಾವ ಥರ ಬಂದಿದೆ ಪ್ರಾಡಕ್ಟ್ಸ್. ಸೊ ಕೆಲವೊಂದು ಪ್ರಾಡಕ್ಟ್ಸ್ ನಾನು ಆಲ್ರೆಡಿ ಓಪನ್ ಮಾಡಿದ್ದೀನಿ, ಆಲ್ಮೋಸ್ಟ್ ಓಪನ್ ಮಾಡಿದ್ದೀನಿ. ಸೊ ಆರ್ಡರ್ ಬಂದ ತಕ್ಷಣ ನೋಡದೆ ಇರೋದಕ್ಕಾಗಲ್ಲ, ಸೊ ಹಾಗಾಗಿ ಓಪನ್ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟ್ ಒಂದಷ್ಟು ಪ್ರಾಡಕ್ಟ್ಸ್ನ ಓಪನ್ ಮಾಡಿಲ್ಲ, ಯಾವ ಥರ ಬಂದಿದೆ, ಕ್ವಾಲಿಟಿ ಯಾವ ಥರ ಇದೆ ಅಂತ ಎಲ್ಲ ತೋರಿಸ್ತಾ ಹೋಗ್ತೀನಿ, ಬನ್ನಿ ನೋಡೋಣ. ಸೊ ಫಸ್ಟ್ ಒಂದು ಚಿಕ್ಕ ಪ್ರಾಡಕ್ಟ್ನ ಓಪನ್ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲನೂ ಸ್ವಲ್ಪ ದೊಡ್ಡದಾಗೆ ಬಂದಿದೆ. ಈ ಒಂದು ಪುಟಾಣಿ ಪ್ರಾಡಕ್ಟ್ ಏನಪ್ಪಾ ಅಂತಂದರೆ, ಸೈಡಲ್ಲಿ ಹ್ಯಾಂಗಿಂಗ್ ಥರ ಇಟ್ಕೊಂಡು ಪಾಟ್ಸ್ ಏನಾದರೂ ಇಟ್ಕೊಳಕ್ಕೆ ಚೆನ್ನಾಗಿತ್ತು ಅಂತ ಇದನ್ನ ಮಾಡಿದೆ. ಸೊ 2 ಪೇರ್ ಆಫ್ ಬಂದಿದೆ, 2 ಪೇರ್ಸ್ ಇದರಲ್ಲಿ ಬಂದಿದೆ, ನೋಡ್ಬೋದು ನೀವು. ಸೊ ಇದನ್ನ ಪ್ರಾಡಕ್ಟ್ ಕ್ವಾಲಿಟಿ ಮಾತ್ರ ಪ್ರೈಸ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಪ್ರಾಡಕ್ಟ್ ಕ್ವಾಲಿಟಿ. ಸೊ ನಾನು ಇದನ್ನ ಪ್ರೈಸ್ ಎಲ್ಲಾನು ನಾನು ಸ್ಕ್ರೀನ್ ಮೇಲೆ ಹಾಕ್ತಾ ಹೋಗ್ತೀನಿ, ಬಿಕಾಸ್ ಫೋನಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇರೋದ್ರಿಂದ ಫೋನಲ್ಲಿ ಇದೆ ಪ್ರೈಸಸ್ ಎಲ್ಲ. ನಾನು ಸ್ಕ್ರೀನ್ ಮೇಲೆ ಹಾಕ್ತಾ ಹೋಗ್ತೀನಿ, ನೀವು ನೋಡ್ಬೋದು. ಹಾಗೆ ಇದರ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ಇದು ಬಂದು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು. ಸೊ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಇಲ್ಲಿ ನಾವು ಪಾಟ್ಸ್ ಅಥವಾ ಏನಾದರೂ ಇಟ್ಕೊಂಡು ಕಿಚನ್ ಡೆಕೋರ್ ಮಾಡೋಕ್ಕೆ, ಅಥವಾ ನೀವು ಹಾಲಲ್ಲೂ ನೀವು ಡೆಕೋರ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈ ಪ್ರಾಡಕ್ಟ್ ನನಗೆ ಇಷ್ಟಪಟ್ಟು ಆರ್ಡರ್ ಮಾಡಿದ್ದೀನಿ, ಚೆನ್ನಾಗಿ ಬಂದಿದೆ ಕ್ವಾಲಿಟಿ. ಇದೆಲ್ಲ ಮಟೀರಿಯಲ್ಲು ಈ ಒಂದು ಇದು ಎಲ್ಲ ಚೆನ್ನಾಗಿ ಬಂದಿದೆ. ಇದು ನನ್ನ ಫಸ್ಟ್ ಪ್ರಾಡಕ್ಟ್ ಆಗಿತ್ತು. ಸೊ ಅದು ಬಂದು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು. ಸೊ ನೆಕ್ಸ್ಟ್ ಬಂದರೆ ಈ ಒಂದು ಪುಟಾಣಿ ವಾಲ್ ಹ್ಯಾಂಗಿಂಗ್ ಅಂತ ಹೇಳ್ಬೋದು. ಇದು ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು. ಸೊ ಇದು ಯಾವ ಥರ ಅಂತ ಅಂದರೆ, ಸೊ ಈ ಥರ 3 ವಾಲ್ ಹ್ಯಾಂಗಿಂಗ್ ಕೊಟ್ಟಿದ್ದಾರೆ, ನೋಡ್ಬೋದು. ಇದು ಎಷ್ಟು ಕ್ಯೂಟ್ ಆಗಿದೆ, ಕಲರ್ಸ್ ಆಗಿರ್ಬೋದು, ಡಿಫ್ರೆಂಟ್ ಕಲರ್ ಇದೆ. ಮೀಲ್ ಆ್ಯಂಡ್ ಮೆಮೊರೀಸ್ ಮೇಡ್ ಹಿಯರ್ ಅಂತ ಕಿಚನಲ್ಲಿ ಹಾಕೋಕ್ಕೆ ತುಂಬಾ ಕ್ಯೂಟ್ ಆಗಿದೆ. ದ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಈಸ್ ಆಲ್ವೇಸ್ ಲವ್. ಸೊ ಈ ಥರ ಒಂದು ಕಿಚನಲ್ಲಿ ಡೆಕೋರ್ ಮಾಡೋಕ್ಕೆ, ಅದನ್ನ ಹೋಗಿ ನೋಡಿದ ತಕ್ಷಣ ನಿಮ್ಗೆ ಒಂದು ಮೋಟಿವೇಶನ್ ಆ ಥರ ಆಗುತ್ತೆ. ಸೊ ಸುಮ್ಮನೆ ಒಂದು ಅಟ್ರಾಕ್ಷನ್ ಆಗಿರೋದಕ್ಕೆ ಅಂತೇಳಿ ಇದನ್ನು ಆರ್ಡರ್ ಮಾಡಿದ್ದೀನಿ. ಸೊ ಕಲರ್ಫುಲ್ ಆಗಿರಲಿ ಒಂದು ಕಿಚನ್ ಅಂತ ಹೇಳಿ ಇದನ್ನು ಆರ್ಡರ್ ಮಾಡಿದ್ದೀನಿ. ಸೊ ನೋಡ್ಬೋದು, ಇದೂ ಅಷ್ಟೇ ನಾನು ಬಂದು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು. ಇದಕ್ಕೆ ನಾನು ಪೇ ಮಾಡಿದ್ದು ಬಂದು 280 ಸಮಥಿಂಗ್ ಅನ್ಸುತ್ತೆ. ನಾನು ಪ್ರಾಡಕ್ಟ್ನ ಪ್ರೈಸ್ ನಾನು ಮೇಲೆ ಹಾಕಿರ್ತೀನಿ. ಸೊ 3 ಕಲರ್ಸ್ ಇದೆ, ಡಿಫ್ರೆಂಟ್ ಕಲರ್ಸು ಇದೆ ನಿಮಗೆ. ನಾನು ರೆಡ್, ಯೆಲ್ಲೋ ವಿತ್ ಬ್ಲೂ ಟೈಪಲ್ಲಿ ಆರ್ಡರ್ ಮಾಡಿಕೊಂಡೆ. ಸೊ ಇದು ಗ್ರೀನ್ ಅಥವಾ ಬ್ಲೂ ಮಿಕ್ಸ್ ಆಗಿದೆ. ಸೊ ಇದು ನನ್ನ ಸೆಕೆಂಡ್ ಪ್ರಾಡಕ್ಟ್, ನೋಡ್ಬೋದು ನೀವು. ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿದೆ. ಸೊ ಇದು ನನ್ನ ಸೆಕೆಂಡ್ ಪ್ರಾಡಕ್ಟ್. ಸೊ ನೆಕ್ಸ್ಟ್ ಕಮ್ಮಿಂಗ್ ಟು ಈ ಪ್ರಾಡಕ್ಟ್ ಓಪನ್ ಮಾಡ್ತೀನಿ. ಕಮ್ಮಿಂಗ್ ಟು ಮೈ ಥರ್ಡ್ ಪ್ರಾಡಕ್ಟ್. ಇದು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು ಆಯಿಲ್ ಕಂಟೈನರು, ಗ್ಲಾಸ್ ಇದು. ಸೊ ಇದಕ್ಕೆ ನಿಮಗೆ ಇಷ್ಟೆಲ್ಲ ಐಟಮ್ಸ್ನ ಕೊಡ್ತಾರೆ. ಇದು ಅಷ್ಟೇ, ಆಲ್ಮೋಸ್ಟ್ 300 ಬಿಲೋನೆ. ಪ್ರೈಸ್ನ ಹಾಕಿರ್ತೀನಿ. ಸೊ ನೋಡಿ, ಇದ್ರ ಜೊತೆ 2 ಗ್ಲಾಸ್ ಕಂಟೈನರ್ ಬರುತ್ತೆ, ಈ ಥರ 2 ಗ್ಲಾಸ್ ಜಾರ್ ಬರುತ್ತೆ. ಸೊ ಇದರಲ್ಲಿ ನೀವು ಇದು ಸಾಲ್ಟ್ ಆಗಿರ್ಬೋದು, ಪೆಪ್ಪರ್ ಆ ಥರ ಏನಾದರೂ ಇಮಿಡಿಯೇಟಾಗಿ ಅಡುಗೆ ಮಾಡಬೇಕಾದ್ರೆ ಹಾಕ್ಕೊಳಕ್ಕೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ಲಿ ಕಿಚನಲ್ಲಿ ಡೆಕೋರ್ ಮಾಡಿದ್ರೆ. ಸೊ ಈ ಥರಕ್ಕೆ ಕ್ಯಾಪ್ ಒಂದು ಕೊಟ್ಟಿದ್ದಾರೆ, ಬ್ಲ್ಯಾಕ್ ಕ್ಯಾಪ್ ವಿತ್ ಇದು. ಅದರ ಜೊತೆಯಲ್ಲಿ ಆಯಿಲ್ ಹಾಕೋದಕ್ಕೆ ಒಂದು ನಿಮಿಷ. ಸೊ ಇದು ಬಂದು 2 ಗ್ಲಾಸ್ ಜಾರ್ಸ್, 2 ಗ್ಲಾಸ್ ಬಾಟಲ್ಸು ಆಯಿಲ್ದು. 1 ಲೀಟರ್ ಅಷ್ಟು ಆಯಿಲ್ ಇದರಲ್ಲಿ ಇಡಿಸುತ್ತೆ. ಸೊ ನೋಡ್ಬೋದು ನೀವು, ಕುಕ್ಕಿಂಗ್ ಆಯಿಲ್ದು. ಸೊ ಇದಕ್ಕೆ ಕ್ಯಾಪ್ಸ್ ಸಹ ಎಷ್ಟು ನೀಟಾಗಿ ಇದೆ, ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ, ನೋಡಿಬೋದು ನೀವು. ಈ ಥರ ರೊಟೇಟ್ ಮಾಡ್ಕೊಳ್ತಾ ಹೋದರೆ
ಲಾಕ್ ಆಗುತ್ತೆ. ಸೊ ಈ ಥರ ಪ್ರೆಸ್, ಈ ಥರ ಓಪನ್, ಈ ಥರ ಮಾಡ್ಕೊಂಡು ಹಾಕ್ಬೋದು. ಇದಕ್ಕೆ ನಿಮಗೆ ಆಯಿಲ್ ಹಾಕೋಕ್ಕೆ ಸಹ ಅಪ್ಲಿಕೇಟರ್ ಅವರೇ ಕೊಟ್ಟಿದ್ದಾರೆ, ನೋಡ್ಬೋದು. ಸೊ ಈ ಥರ ಇದನ್ನು ಹಿಂಗೆ ಹಾಕ್ಬಿಟ್ಟು ಅದ್ರ ಮೇಲಿಂದ ನೀವು ಆಯಿಲ್ನ ಹಾಕೋದು. ಇದು ಕಷ್ಟನೂ ಹಾಕಲ್ಲ ಆಯಿಲ್ ಹಾಕೋಕ್ಕೆ. ಸೊ ಈ ಥರ ಹಾಕ್ಬೋದು. ಇದು ಅಷ್ಟೇ, ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ವರ್ತ್ ಅಂತ ಹೇಳ್ಬೋದು. ಇದು ನಾನು ಬಂದು ಮೀಶೋದಲ್ಲಿ ಆರ್ಡರ್ ಮಾಡಿದ್ದು. 300 ಬಿಲೋನೇ ನಾನು ಆರ್ಡರ್ ಮಾಡಿದ್ದನ್ನು. 1 ಲೀಟರ್ ಆಫ್ ಆಯಿಲ್ ಇಡಿಸಿದೆ. ಇದ್ರ ಜೊತೆಗೆ ನಿಮಗೆ ಸ್ಪೂನ್ಸ್ ಈ ಥರ ಒಂದು ಆಯಿಲ್ ಹಾಕೋ ಅಂಥದ್ದು ಒಂದು ಸೊ ಇದು ಒಂದು ಈ ಥರ ಏನಾದರೂ ನಾವು ಕೇಕ್ಸ್ ಅದು ಇದು ಮೋಲ್ಡ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಲ್ವಾ. ಸೊ ಇದು ಬಂದು ಆಯಿಲ್ಗೆ ಹಾಕೋಕ್ಕೆ, ಚಪಾತಿ ಅಥವಾ ದೋಸೆ ಏನಾದರೂ ಮಾಡಬೇಕಾದ್ರೆ ಇದು ಯೂಸ್ ಮಾಡ್ತೀವಲ್ವ. ಸೊ ಇವೆರಡು ಸ್ಪೂನ್ಸು ಫ್ರೀ ಕೊಟ್ಟಿದ್ದಾರೆ. ಹಾಗೆ ಆಯಿಲ್ ಅಪ್ಲಿಕೇಟರು, ಹಾಗೆ ಈ 2 ಜಾರ್ಸು, ಚಿಕ್ಕ ಚಿಕ್ಕ ಗ್ಲಾಸ್ ಬಾಟಲ್ಸು. ಸೊ ಇವೆರಡು ಇದಕ್ಕೆ ಬಂದಿದೆ. ಹಾಗೆ ಇವೆರಡು ಎಣ್ಣೆ ಬಾಟಲು, ಆಯಿಲ್ ಕಂಟೈನರ್. ಸೊ ಸಿಕ್ಕಾಪಟ್ಟೆ ವರ್ತ್ ಅನಿಸ್ತು ನನಗೆ ಈ ಪ್ರಾಡಕ್ಟ್ ಅಂತೂ. ಬಿಕಾಸ್ ಗ್ಲಾಸ್ ಅಲ್ವಾ, ಗ್ಲಾಸ್ ನಿಮಗೆ ಆಲ್ಮೋಸ್ಟ್ ಕಮ್ಮಿ ರೇಟಲ್ಲಿ ಸಿಗೋದು ತುಂಬಾ ರೇರು. ನೋಡ್ಬೋದು ನೀವು. ಇದೆರಡು ಕಿಚನಲ್ಲಿ ನಿಮಗೆ ಇನ್ ಕೇಸ್ ನೀವೇನಾದರೂ ಅಡುಗೆಗೆ ಬೇರೆ ಥರ ಆಯಿಲ್ 2 ಟೈಪ್ಸ್ ಆಫ್ ಆಯಿಲ್ ಯೂಸ್ ಮಾಡ್ತಾ ಇದ್ರೆ ಒಂದು ಅದಕ್ಕೆ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಒಂದರಲ್ಲಿ ಕೊಕೊನಟ್ ಆಯಿಲ್, ಒಂದರಲ್ಲಿ ಕುಕಿಂಗ್ ಆಯಿಲ್ನ ಹಾಕಿ ಇಟ್ಕೋಬೋದು. ಸೊ ತುಂಬಾ ಕ್ಯೂಟಾಗಿದೆ. ಸೊ ಇದು ನನ್ನ 3rd ಪ್ರಾಡಕ್ಟ್. ಮೀಶೋದಲ್ಲಿ ಆರ್ಡರ್ ಮಾಡಿದ್ದು ನಾನು ಇದನ್ನು. ಸೊ ಪ್ರೈಸ್ನ ನಾನು ಹಾಕಿರ್ತೀನಿ. ಸೊ ನೆಕ್ಸ್ಟ್ ಬಂದರೆ ಇದು ಒಂದು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದಂತ. ಇದು ಬಂದು ಗ್ಲಾಸ್ ಜಾರ್. ಸೊ ನೋಡ್ಬೋದು ನೀವು, 6 ಗ್ಲಾಸ್ ಜಾರ್ಸ್ ಬಂದಿದೆ. ಈ ಸೈಜಲ್ಲಿ ಬಂದಿದೆ. ಸೊ ಇದಕ್ಕೆ ಈ ಥರ ಲಿಡ್ ಕೊಟ್ಟಿದ್ದಾರೆ. ಏನಾದರೂ ಕುಕಿಂಗ್ ಥಿಂಗ್ಸ್ ಏನಾದರೂ ಹಾಕ್ಕೊಂಡು ಅಲ್ಲೆಲ್ಲ ಜೋಡ್ಸೋಕ್ಕೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ 6 ಪೀಸಸ್ ಬಂದಿದೆ. ಇದರ ಪ್ರೈಸ್ ಸಹ ನಾನು ಮೆನ್ಷನ್ ಮಾಡಿದ್ದೀನಿ, ನೋಡ್ಬೋದು ನೀವು. ಈ ಥರ ಒಂದು ಗ್ಲಾಸ್ ಜಾರ್ಸ್. ಇದು ಏನಕ್ಕಾದರೂ ಸರಿ, ನಾವು ಟೀ ಪುಡಿ ಅಥವಾ ಶುಗರ್, ಈ ಸಾಸಿವೆ ಅಂತೆ ಅದು ಇದು ಎಲ್ಲ ಅಡುಗೆ ಮಾಡೋ ಥಿಂಗ್ಸ್ನೆಲ್ಲ ಇದರಲ್ಲಿ ಹಾಕ್ಕೋಬೋದು ಅಂತೇಳಿ ಇದನ್ನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಸೊ ಇದು ನನ್ನ 4th ಪ್ರಾಡಕ್ಟ್. ಸೊ ನೆಕ್ಸ್ಟ್ ಬಂದರೆ ಇದು ಓಪನ್ ಮಾಡಿದ್ದೀನಿ. ಇದು ಬಂದು ಜಾರ್ಸ್. ಇದು ಸ್ಮಾಲ್ ಸೈಜ್ ಆಫ್ ಜಾರ್ಸ್. ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಬರುತ್ತೆ ಇದು ಅಂತ. ಸೊ ಈ ಥರ ಬರುತ್ತೆ. ನನಗೆ ತುಂಬಾ ಹುಡುಕ್ತಾ ಇದ್ದೆ ಈ ಥರ ಜಾರ್ಸ್ ಬೇಕಾಗಿತ್ತು ಅಂತ. ಇದು ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿದ್ದು. ಸೊ ನೋಡ್ಬೋದು ಈ ಸೈಜಲ್ಲಿ. ಇದು ಬಂದು 500 ಗ್ರಾಮ್ಸ್ ಅಥವಾ 400 ಗ್ರಾಮ್ಸ್ ಅಷ್ಟು ಇಡಿಸುತ್ತೆ. ಈ ಬೇಳೆ, ತೊಗರಿ ಬೇಳೆ ಆಗಿರ್ಬೋದು, ಅವರೆ ಬೇಳೆ, ಕಡಲೆಬೇಳೆ, ಆ ಥರದ್ದೆಲ್ಲ ಬೇಳೆಸ್ನೆಲ್ಲ ಸ್ಟೋರ್ ಮಾಡ್ಬೋದು ನಾವು. ಸೊ ಇದು ಬಂದು 12 ಪೀಸಸ್ ಬಂದಿದೆ. ಸಿಕ್ಕಾಪಟ್ಟೆ ವರ್ತ್ ಅಂತ ಅನ್ಸು ನನಗೆ. ಬಿಕಾಸ್ ಇಷ್ಟೊಂದು ನೋಡ್ಬೋದು ನೀವು, ಇದು ಮೇಲೆ ಒಂದು ಸೆಟ್ ಇದೆ, ಕೆಳಗಡೆ ಒಂದು ಸೆಟ್ ಇದೆ. 12 ಪೀಸಸ್ ಬಂದಿದೆ. ಸೊ ಎಲ್ಲನೂ ಆಲ್ಮೋಸ್ಟ್ ಈ ಥರ ಒಂದು ಟ್ರಾನ್ಸ್ಪರೆಂಟ್ ಆಗಿದೆಯಲ್ವಾ. ಸೊ ಹಾಗಾಗಿ ನಮಗೆ ಏನಾದರೂ ಥಿಂಗ್ಸ್ ಹಾಕಿದ್ರು ನೀಟಾಗಿ ಕಾಣುತ್ತೆ. ಹಾಗೆ ಕ್ಯಾಪು ಸಹ ಅಷ್ಟೇ, ಹೇರ್ ಟೈಟ್ ಕಂಟೈನರ್ಸ್ ಥರ ಬಂದಿದೆ. ಹೇರ್ ಲಾಕ್ ಆಗುತ್ತೆ ಅದು ನೀಟಾಗಿ. ಗಾಳಿ ಹೋಗೋದಾಗಿರ್ಬೋದು, ಈ ಹುಳ ಅದೆಲ್ಲ ಬೀಳೋದ್ರಿಂದ ಕಂಟ್ರೋಲ್ ಆಗುತ್ತೆ. ಸೊ ನೋಡ್ಬೋದು. ಇದರ ಪ್ರೈಸ್ ನಾನು ಮೆನ್ಷನ್ ಮಾಡಿರ್ತೀನಿ. ಇದು ನಾನು ಬಂದು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಇದನ್ನೆಲ್ಲ ನಾನು ಯಾವ ಥರ ಸೆಟ್ ಮಾಡ್ತೀನಿ ಕಿಚನ್ನ ಅಂತ ನಿಮ್ಗೆ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ. ಸೊ ನಾನೆಲ್ಲ ಕಿಚನಲ್ಲಿ ನೀಟಾಗಿ ಆರ್ಗನೈಸ್ ಮಾಡಬೇಕಾದ್ರೆ ಅದೊಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇದು ಬಂದು ನನ್ನ 5th ಪ್ರಾಡಕ್ಟ್. ನೆಕ್ಸ್ಟ್ ಕಮಿಂಗ್ ಟು ಈ ಅದೇ ಸೇಮ್ ಅದೇ ಒಂದು ಫಾರ್ಮ್ಯಾಟಲ್ಲಿ ಇದು ಬಂದು ದೊಡ್ಡ ಜಾರು ಕಂಟೈನರ್, ದೊಡ್ಡ ಕಂಟೈನರ್ ಅಂತ ಹೇಳ್ಬೋದು. ಇದರಲ್ಲೂ ಅಷ್ಟೇ ಸೇಮ್ 12 ಪೀಸಸ್ ಬಂದಿದೆ. ಸೇಮ್ ಒಂದು ಅದರದ್ದೇ ಸೇಮ್ ಫಾರ್ಮ್ಯಾಟ್ ಅಂತ ಹೇಳ್ಬೋದು. ಸೊ ಇದರೊಳಗೆ ಶೀಟ್ ಇದೆ. ಸೊ ಇದು ಬಂದು 1100 ಅಂದರೆ 1/4 kg ಅಷ್ಟು, ಇನ್ನೂ ಸ್ವಲ್ಪ ಕಮ್ಮಿ ಅಷ್ಟೇ. ಒಂದು kg ಮೇಲೆ 100 ಗ್ರಾಮ್ಸ್ ಅಷ್ಟು ಇಡಿಸುತ್ತೆ ಈ ಒಂದು ಬಾಕ್ಸಸ್ಸು. ಸೊ ಜಾಸ್ತಿ ಯಾವ್ದು ಬೇಳೆ ಯಾವುದು ಯೂಸ್ ಮಾಡ್ತೀವೋ ನಾವು ಅದನ್ನೆಲ್ಲ ಇದರಲ್ಲಿ ಫಿಲ್ ಮಾಡ್ಕೋಬೋದು. ಸೊ ಇದು ಅಷ್ಟೇ 12 ಪೀಸಸ್ ಬಂದಿದೆ. ಪ್ರೈಸ್ ನಾನು ಮೆನ್ಷನ್ ಮಾಡಿರ್ತೀನಿ. ಇದು ಸೇಮ್ ಅಷ್ಟೇ, ಹೇರ್ ಲಾಕ್ ಕ್ಯಾಪ್ಸ್ ಇದು. ಸೊ ಈ ಥರ ನೀಟಾಗಿ ಪ್ರೆಸ್ ಮಾಡಿ ಹಾಕ್ಬಿಟ್ರೆ ಟೈಟಾಗಿ ಕುತ್ಕೊಳ್ಳುತ್ತೆ. ಬ್ಲ್ಯಾಕ್ ವಿತ್ ಈ ಒಂದು ಟ್ರಾನ್ಸ್ಪರೆಂಟ್ ಜಾರ್ ಟೈಪಲ್ಲಿ ಬಂದಿದೆ. ತುಂಬಾ ಚೆನ್ನಾಗಿ ಕಾಣಿಸಿದೆ ಅಡುಗೆ ಮೇಲೆ ನಾವು ಸೆಟ್ ಮಾಡಿದ್ರೆ. ನಾನು ಅದೆಲ್ಲ ಸೆಟ್ ಮಾಡಿದ್ಮೇಲೆ ಬೇಕಾದರೆ ನಾನು ಫುಲ್ ಕಂಪ್ಲೀಟಾಗಿ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಇದು ಈ ಥರ
ನೀಟಾಗಿ ಕಾಣಲಿ ಅಂತ ಹೇಳೋ ಒಂದು ಕಾರಣಕ್ಕೆ. ಸೊ ಇದು ನೋಡಿ ಫುಲ್ ಟೈಟಾಗಿ ಹಾಕ್ಬೇಕು, ಎಷ್ಟು ಟೈಟಾಗಿ ಕೂರುತ್ತೆ ಕ್ಯಾಪ್ ಅಂದರೆ. ಅದು ಕೆಳಗೆ ಇದ್ರೂ ಅಷ್ಟೇ ಅದು ಬೇಗ ಕ್ಯಾಪ್ ಬರೋದಿಲ್ಲ. ಸೊ ಇದು 12 ಪೀಸಸ್ ಇದೆ ಸೇಮ್ ಇದೇ ಥರನೇ 12 ಪೀಸಸ್ ಇದೆ. ನೋಡ್ಬೋದು ನೀವು 12 ಪೀಸಸ್ ಇದೆ. ಇದು ನನ್ನ 6th ಪ್ರಾಡಕ್ಟ್. ಇದು ಕಂಪ್ಲೀಟ್ ಆಯಿತು. ಸೊ ಇದು ಬಂದು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿದ್ದೆ. ಸೊ ಸ್ಟ್ಯಾಂಡು. ಸೊ ಈ ಗ್ಯಾಸ್ ಪಕ್ಕನೇ ನಮಗೆ ಸ್ಪೇಸ್ ಇರುತ್ತಲ್ಲ, ಅಲ್ಲಿ ನಮಗೆ ಎಮರ್ಜೆನ್ಸಿಗೆ ಬೇಕಾದಂಥ ಉಪ್ಪು ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಸೊ ಅದನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ಅಂದ್ಬಿಟ್ಟು ಈ ಒಂದು ಸ್ಟ್ಯಾಂಡ್ ಆರ್ಡರ್ ಮಾಡಿದ್ದೀನಿ. ನನಗೆ ಆ್ಯಕ್ಚುಲಿ ಸಿಲ್ವರಲ್ಲಿ ನೋಡಿದೆ, ಬಟ್ ಸಿಲ್ವರ್ಗಿಂತ ನನಗೆ ಬ್ಲ್ಯಾಕ್ ಅಂದರೆ ಸ್ವಲ್ಪ ಇಷ್ಟ ಆಯಿತು. ಹಾಗೆ ನಮ್ಮ ವಾಲ್ಪೇಪರ್, ನಮ್ಮ ಕಿಚನ್ನು ಅಲ್ಲಿನೂ ಅಷ್ಟೇ ಸ್ವಲ್ಪ ಅದು ಲೈಟ್ ಕಲರಲ್ಲಿದೆ ಹಿಂದೆಗಡೆ ಟೈಲ್ಸು. ಸೊ ಇದು ನೀಟಾಗಿ ಮ್ಯಾಚ್ ಆಗುತ್ತೆ ಸಿಲ್ವರ್ಗಿಂತ. ಹಾಗೆ ಸಿಲ್ವರ್ ಅಂದರೆ ಬೇಗ ನಮಗೆ ಜಿಡ್ಡು ಕಟ್ಟೋದು ಅದೆಲ್ಲ ಆಗುತ್ತೆ. ಸೊ ಇದು ಅಂದರೆ ನೀಟಾಗಿರುತ್ತೆ ಅಂತ ಹೇಳೋ ಒಂದು ಕಾರಣಕ್ಕೆ ಇದನ್ನು ಆರ್ಡರ್ ಮಾಡಿದ್ದೀನಿ. ಸೊ ಇದು ಕ್ವಾಲಿಟಿ ವೈಸ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಮಟೀರಿಯಲ್ ಬಂದು. ಸೊ ನಾನು ಅಂದ್ಕೊಂಡೆ ಇದು ಒಳಗಡೆ ಇದೆಲ್ಲ ಡೊಳ್ಳು ಬರುತ್ತೆ ಅಂತ ಅಂದ್ಕೊಂಡೆ, ಬಟ್ ತುಂಬಾ ಚೆನ್ನಾಗಿದೆ, ತಿಕ್ಕಾಗಿದೆ, ಸಖತ್ತಾಗಿದೆ ಮಟೀರಿಯಲ್ ಬಂದು. ಇದು ಆಲ್ಮೋಸ್ಟ್ ನಾನು 470 ಸಮಥಿಂಗ್ ಕೊಟ್ಟೆ. ನಾನು ಪ್ರೈಸ್ನೆಸ್ನೆಲ್ಲ ಮೆನ್ಷನ್ ಮಾಡ್ತೀನಿ ಸ್ಕ್ರೀನ್ ಮೇಲೆ. ಹಾಗೆ ನಿಮಗೆ ಈ ಪ್ರಾಡಕ್ಟ್ಸ್ ಬೇಕಾದರೆ ನನ್ನ ಜೊತೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ನಾನು ನಿಮಗೆ ಲಿಂಕ್ಸ್ನೆಲ್ಲ ಪ್ರೊವೈಡ್ ಮಾಡ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಸೊ ಇದು ಅಷ್ಟೇ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಪ್ರಾಡಕ್ಟು. ಸೊ ಇದು ಬಂದು ನನ್ನ 6th ಪ್ರಾಡಕ್ಟ್. ಇನ್ ಕೇಸ್ ನಾನು ಏನಾದರೂ ಆಯಿಲ್ನೆಲ್ಲ ಇಟ್ಕೋಬೇಕು ಅಂತ ಇರಲ್ಲ, ಸೊ ಈ ಥರ ಎಲ್ಲ ಇಟ್ಕೊಂಡು ನಾನು ಜೋಡಿಸ್ಕೋಬೋದು ಅಲ್ಲಿ ಗ್ಯಾಸ್ ಪಕ್ಕನೇ. ಸೊ ಹಾಗಾಗಿ ಈ ಒಂದು ಸ್ಟ್ಯಾಂಡ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ತುಂಬಾ ಕ್ಯೂಟಾಗಿದೆ ಅದು ಬ್ಲ್ಯಾಕ್ ಕಲರಲ್ಲಿ. ಸೊ ನೆಕ್ಸ್ಟ್ ಈ ಪ್ರಾಡಕ್ಟ್ ಬಂದರೆ ಸೇಮ್ ಇದು, ಈ ಪ್ರಾಡಕ್ಟ್ ಸೇಮ್ ಪ್ರಾಡಕ್ಟ್ ಇದು. ಸೊ ಇದು ಆ್ಯಕ್ಚುಲಿ ಅಶಿತಾ ಬೇಕು ಅಂತ ಮಾಡಿದ್ದು, ನಾನು ಅಲ್ಲಿಗೆ ಅಡ್ರೆಸ್ ಕೊಡೋ ಬದಲು ಇಲ್ಲಿ ಅಡ್ರೆಸ್ ಕೊಟ್ಟು ಮಾಡಿದ್ದು. ಸೊ ಇದು ನೋಡ್ಬೋದು ಸೇಮ್ ಪ್ರಾಡಕ್ಟ್, ಇದೇನು ಡಿಫ್ರೆನ್ಸ್ ಇಲ್ಲ. ಆ್ಯಕ್ಚುಲಿ ನಾನು ಇನ್ನೂ ಒಂದು 2 ಪ್ರಾಡಕ್ಟ್ಸ್ ಆರ್ಡರ್ ಮಾಡಿದ್ದೆ, ಅದು ತುಂಬಾ ಡಿಲೇ ಆಯಿತು ರೀಚ್ ಆಗೋಕ್ಕೆ. ಸೊ ಇನ್ನೂ ಬಂದಿಲ್ಲ, ಹಾಗಾಗಿ ನಾನು ತುಂಬ ದಿವಸ ಲೇಟ್ ಆಗುತ್ತೆ. ನಾನು ಆ್ಯಕ್ಚುಲಿ ವ್ಲಾಗ್ಸ್ ಅಪ್ಲೋಡ್ ಮಾಡಿ ತುಂಬ ದಿವಸ ಆಯ್ತಲ್ಲ. ಸೊ ಅದು ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸಲ್ಲಿ ತೋರಿಸ್ಬೋದು ಅಂತ ಹೇಳಿ ಈ ವ್ಲಾಗ್ನ ಶೂಟ್ ಮಾಡಿದೆ. ಸೊ ಹಾಗಾಗಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎಲ್ಲ ಪ್ರಾಡಕ್ಟ್ಸೂ. ನಿಮಗೆ ಯಾವ ಪ್ರಾಡಕ್ಟ್ಸ್ ಜಾಸ್ತಿ ಇಷ್ಟ ಆಯಿತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳ್ಕೋಬೋದು. ನನಗೆ ಫ್ಲಿಪ್ಕಾರ್ಟಲ್ಲಿ ಚಿಕ್ಕ ಜಾರ್ಸ್ ಆಗಿರ್ಬೋದು. ಸೊ ನೋಡಿ ನೀವು ಈ ಜಾರ್ ಎಷ್ಟು ಚೆನ್ನಾಗಿದೆ, ಕ್ಯೂಟ್ ಆಗಿದೆ. ಸೊ ಜಾರ್ಸ್ ಆಗಿರ್ಬೋದು. ಸೊ ಇದು ಅಷ್ಟೇ. ಸೊ ಒಂದು ಆಯಿಲ್ ಕಂಟೈನರ್ಸು ಸಿಕ್ಕಾಪಟ್ಟೆ ಕ್ಯೂಟಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇದೆಲ್ಲ ಪ್ರಾಡಕ್ಟ್ಸ್ ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಅಮೌಂಟ್ ಸಹ ನಾನು ಸ್ಕ್ರೀನ್ ಮೇಲೆ ಅಪ್ಲೋಡ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಬೋದು. ನಿಮಗೆ ಇನ್ ಕೇಸ್ ಏನಾದರೂ ಈ ಪ್ರಾಡಕ್ಟ್ಸ್ ಬೇಕಂತ ಅನಿಸಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ನೀವು ಬೈ ಮಾಡ್ಬೋದು. ಹಾಗೆ ನಿಮಗೆ ಯಾವ ಪ್ರಾಡಕ್ಟ್ ಜಾಸ್ತಿ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ಸೊ ಇದನ್ನೆಲ್ಲ ನಾನು ಕಿಚನಲ್ಲಿ ಯಾವ ಥರ ನೀಟಾಗಿ ನಾನು ಅದನ್ನು ಸೆಟಪ್ ಮಾಡ್ತೀನಿ ಅಂತ ನಿಮ್ಗೆ ಏನಾದರೂ ಇನ್ ಕೇಸ್ ವಿಡಿಯೋ ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ನಾನು ಖಂಡಿತ ನೆಕ್ಸ್ಟ್ ವಿಡಿಯೋ ಅದೇ ಆಗಿರುತ್ತೆ, ಕಿಚನಲ್ಲಿ ಯಾವ ಥರ ಅದೆಲ್ಲ ಸೆಟಪ್ ಮಾಡ್ತೀನಿ ಅಂತ ಹೇಳಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು, ನಿಮಗೆ ಪ್ರಾಡಕ್ಟ್ಸ್ ಎಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು ಇದನ್ನೆಲ್ಲ ಬೈ ಮಾಡಿ ವಿಡಿಯೋ ಮಾಡ್ತಾ ಇರೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಇನ್ನೂ 2 ಪ್ರಾಡಕ್ಟ್ಸ್ ಯಾವ್ದು ಅಂತ ನೆಕ್ಸ್ಟ್ ನಾನು ಕಮಿಂಗ್ ವ್ಲಾಗ್ಸಲ್ಲಿ ತಿಳಿಸ್ತಾ ಹೋಗ್ತೀನಿ. ಒಂದು ಬಂದು ಗ್ಲಾಸ್ ಜಾರ್ಸ್ ಮಾಡಿದ್ದೀನಿ, ಆ್ಯಕ್ಚುಲಿ ಅದು 2 ಬ್ಲ್ಯಾಕ್ ಜಾರ್ಸು, ಅದು ಬಂದಮೇಲೆ ತೋರಿಸ್ತೀನಿ. ಸೊ ಇನ್ನೊಂದು ಬಂದು ಒಂದು ಕಂಟೈನರು, ಸೊ ಅದು ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀನಿ ಬಿಡಿ. ಇವಾಗ ಅದು ತುಂಬಾ ಡಿಲೇ ಆಯಿತು, ಹಾಗಾಗಿ ನಾನು ವಿಡಿಯೋ ಪಟಂತ ಶೂಟ್ ಮಾಡೋಣ ಅಂತ ಹೇಳಿ ಇವತ್ತು ಹೆಂಗಿತ್ತು ನನಗೂ ಫ್ರೀ ಆಗಿತ್ತು. ಸೊ ಹಾಗಾಗಿ ವಿಡಿಯೋ ಶೂಟ್ ಮಾಡಿದೆ. ಸೊ ಎಸ್ ಅಷ್ಟೇ ಇವತ್ತಿನ ವಿಡಿಯೋ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದಕ್ಕೆ ಸ್ವಲ್ಪ ಆದರೂ ನಿಮ್ಮ ಸಪೋರ್ಟ್ ಇರಬೇಕು. ಹಾಗಾಗಿ ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಆದಷ್ಟು ಇದೆಲ್ಲ ಯೂಸ್ಫುಲ್ ಆಗುತ್ತೆ. ಯಾರ್ಯಾರು ಹೌಸ್ ವೈಫ್ಸ್ ಇದ್ದಾರೆ, ವರ್ಕಿಂಗ್ ವುಮೆನ್ಸ್ ಇದ್ದಾರೆ, ಅವರಿಗೆಲ್ಲ ಶೇರ್ ಮಾಡಿ ಆದಷ್ಟು. ಸೊ ಅವ್ರಿಗೂ ಒಂದು ಸ್ವಲ್ಪ ಏನಾದರೂ ಬೇಕು ಅಂತ ಅನಿಸ್ರೆ ಈ ಪ್ರಾಡಕ್ಟ್ಸ್ನ ಬೈ ಮಾಡ್ತಾರೆ. ಸೊ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಟೇಕ್ ಕೇರ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.